ಹೇಳ್ರಿ ಏನಾದ್ರು ಕೇಳಾಗಿದ್ದು ಕೇಳಿ. ಸರ್, ಈಗ ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ಅವರಿಗೆ ಬೇಲ್ ಸಿಕ್ಕಿದೆ ಅವರು ಬಂಧಿಸಬಾರ್ದು, ಅವ್ರು ವಿಚಾರಣೆಗೆ ಬರಲಿ, ಹಾಜರಾಗಿ. ಗೊತ್ತಿಲ್ಲ, ಕೋರ್ಟ್ನ ಆದೇಶದ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬೇಲ್ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಇದರಿಂದ ರಾಜಕೀಯದ ಷಡ್ಯಂತ್ರ ಇದೆ, ಸರ್ಕಾರ ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇದೆ. ಯಡಿಯೂರಪ್ಪನವ್ರ ಕೇಸ್ ವಿಚಾರಣೆ ಮಾಡಿ ಯಾರು ಕಂಪ್ಲೇಂಟ್ ಕೊಟ್ಟಿರೋರು? ಸರ್ಕಾರನೇ ಕೊಟ್ಟಿದ್ದದ ಕಂಪ್ಲೇಂಟ? ಸರ್, ಅವ್ರಗಳ ಅಲಿಗೇಷನ್ ಇದೆ ಸರ್. ನಿನ್ನೆಯಿಂದನೂ ಕೂಡ ಇದನ್ನ ಅವರು ಪ್ಲೇ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ತರಾತುರಿಲಕ್ ಮಾಡ್ತಾ ಇದೆ ಪ್ಲಾನ್ ಮಾಡಿ ಅಂತ. ನೋಡಪ್ಪ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡಲ್ಲ. ನಂಬರ್ 1. ನಾವು ಯಾವತ್ತೂ ಕೂಡ ಕಾನೂನು ರೀತಿ ಕೆಲಸ ಮಾಡೋ ಪೊಲೀಸ್ನವರು ಕಾನೂನು ರೀತಿ ಕೆಲಸ ಮಾಡಿದ್ರೆ ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ನಂಬರ್ 2. ನಂಬರ್ 3, ಕೋರ್ಟ್ನಲ್ಲಿ ಏನು ಆದೇಶ ಆಗ್ತದೆ ಅದನ್ನು ಎಲ್ಲರೂ ಒಪ್ಕೋಬೇಕಾಗ್ತದೆ. ಕೋರ್ಟ್ನ ಆದೇಶದ ಪ್ರಕಾರ ನಡ್ಕೋಬೇಕು. ದೇವೇಗೌಡರು ಫ್ಯಾಮಿಲಿಯನ್ನು ಮುಗಿಸೋ ಪ್ರಯತ್ನವನ್ನು ಮಾಡಿದ್ರು, ಅದರ ಸಕ್ಸಸ್ ಆಗಲಿಲ್ಲ ಕಾಂಗ್ರೆಸ್. ಈಗ ಯಡಿಯೂರಪ್ಪನವರು ಶುರು ಮಾಡಿದ್ದಾರೆ ಅಂತ ಹೇಳ್ತಾರೆ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ. ಯಾರು ಹೇಳಿದ್ರು? ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ. ಎಲ್ಲಿ ಹೇಳಿ? ನೀವು ಬರೀ ನಿಮಗೆ ಮೀಡಿಯಾದವ್ರಿಗೆ ಅವ್ರು ಹಿಂಗೆ ಹೇಳಿದ್ರು ಅವತ್ತು ನೀವೇನು ಹೇಳ್ತೀವಿ? ಅಲ್ಲ, ಇವ್ರು ಹೆಂಗೆ ಹೇಳಿದ್ರು ಇನ್ನೇನು ಬೇರೆ ಏನು ಕೇಳಕ್ಕೆ ಬರೋದಿಲ್ಲ ನಿಮಗೆ? ಕೇಳ್ರಿ, ಇಲ್ಲಿ ನಾವು ವಿರೋಧ ಪಕ್ಷದವ್ರು ಇದ್ರೆ ಅವ್ರಿಗೆಲ್ಲ ಹೇಳ್ದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಎಲ್ಲೂ ಇಲ್ಲ. ನಿಮಗೆ ಅವ್ರು ಹಿಂಗೆ ಹೇಳಿದ್ರು ನೀವೇನು ಹೇಳ್ತೀರಿ, ನೀವೇನು ಹೇಳ್ತೀರಿ ಅವ್ರು ಹಂಗೆ ಹೇಳ್ತಾರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಟಿ ವಿ ಅವ್ರಿಗೆ. ಹೇಳ್ರಿ, ಇಲ್ಲಿ ನಾವು ಯಾವತ್ತೂ ಕೂಡ ನಾನು ಉತ್ತರ ಕೊಡ್ತಾ ಇದ್ದೀನಿ. ವಿ ಆರ್ ನಾಟ್ ಗೋಯಿಂಗ್ ಟು ಡೂ ವಿಂಡಿಕ್ಟಿವ್ ಪಾಲಿಟಿಕ್ಸ್. ವಿ ಆರ್ ರೆಸ್ಪೆಕ್ಟಿಂಗ್ ರೂಲ್ ಆಫ್ ಲಾ. ವಿ ಆರ್ ರೆಸ್ಪೆಕ್ಟಿಂಗ್ ಲಾ ಆಫ್ ದಿ ಲ್ಯಾಂಡ್. ವಾಟ್ ಎವರ್ law says we'll go by it. We are law abiding citizens. ಸರ್, ದರ್ಶನ್ ಅವ್ರ ವಿಚಾರದಲ್ಲಿ ಸರ್ ಠಾಣೆಯ ಸುತ್ತ ಶಾಮಿಯಾನ ಕಟ್ಟ ಅಗತ್ಯ ಏನು ಕಾಣ್ತಾ ಇತ್ತು? ಗೊತ್ತಿಲ್ಲ, ಪೊಲೀಸ್ನವರು ಏನು ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ. ನಮ್ಮನ್ನೇನು ಕೇಳ್ಕೊಂಡು ಮಾಡಿಲ್ಲ. ಗೊತ್ತಿಲ್ಲ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ. ನೀವು ಹೇಳೋದು ಬಿಟ್ಟರೆ ಬೇರೆ ಯಾರು ಬಂದು ನನಗೆ ಹೇಳಿಲ್ಲ. ಮೀಡಿಯಾದವ್ರಿಗೆ ಕೇಳ್ಕೊಂಡೆಲ್ಲ ನಾನು ಮಾಡೋಕ್ಕಾಗಲ್ಲ. ಕೇಳಪ್ಪ, ಇಲ್ಲಿ ಸಾಮಾನ್ಯ ಜನರಿಗೋಸ್ಕರ ನಾವು ಸರ್ಕಾರ ಮಾಡೋದು. ಸಾಮಾನ್ಯ ಜನ ಏನು ಹೇಳ್ತಾರೆ ಹಂಗೆ ಕೇಳ್ತೀವಿ. ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮ ಹತ್ರ ಬಂದಿದ್ರು, ದರ್ಶನ್ ಅವ್ರ ಪರವಾಗಿ ಲಾಬಿ ಮಾಡಲಿಕ್ಕೆ ಪ್ರಭಾವಿಗಳು ಬಂದಿದ್ರು, ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಸರ್. ಸುದ್ದಿ ಅಷ್ಟೇ. ಯಾರು ಬಂದಿದ್ರ ಸರ್? ಯಾರೂ ಬಂದಿಲ್ಲ ನನ್ನ ಹತ್ರ. ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತೀಯ? ಕೇಳಪ್ಪ, ಈಗ ಹಿಂಗಂದ್ರೆ ಇವ್ರ ಪರವಸ ಅಪಾಯ ಮಾಡ್ತೀವಿ ಅಂತೀವಿ, ಹಂಗಂದ್ರೆ ಅವ್ರಿಗೆ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತೀವಿ. ನೀವು ಏನು ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನೋಡ್ರಿ, BJPಯವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೊಳ್ಳೋದು, ಗೊತ್ತಾಯ್ತಾ? ಕಾನೂನು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಹೋಗಲ್ಲ. ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡಲ್ಲ. ಸರ್, ಈಗ ಮೈಸೂರು ಲೋಕಸಭಾ ಚುನಾವಣೆ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ, ಯಾಕಂದ್ರೆ ಭಾಳ ದಿನ ಆದ್ಮೇಲೆ ಬಂದಿರೋದನ್ನ ಕೇಳ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಹಿನ್ನಡೆ. ಹೌದು, ನಮ್ಮ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿಲ್ಲ. 1ರಿಂದ 9 ಗೆದ್ದವರು ದೊಡ್ಡ ಮಟ್ಟದಲ್ಲಿ ಮೈಸೂರಲ್ರಿ. 1ರಿಂದ 9 ಗೆದ್ದವರು. ಹೋದ ಸಾರಿ ಚಾಮರಾಜ ಸೋತಿದ್ವು, ನಾವು ಗೆದ್ದಿದ್ದೀವಲ್ಲ. ಚಾಮರಾಜನಗರ ಸೋತಿದ್ವಲ್ವೇನ್ರಿ? ಈ ಸಾರಿ ಗೆದ್ದಿದ್ದೀವಲ್ಲ. ಪಾರ್ಟ್ ಆಫ್ ಮೈಸೂರು. ನಾನು ಈಗಾಗಲೇ ಹೇಳಿದ್ದೀನಿ, ರಿಯಾಕ್ಟ್ ಮಾಡಿದ್ದೀನಿ. ನಮ್ಮ ನಿರೀಕ್ಷೆ ರೀತಿಯಲ್ಲಿ ಬಂದಿಲ್ಲ, ಸೀಟ್ ಬಂದಿಲ್ಲ. ಮೈಸೂರು ಸೋತಿರೋದು ಸತ್ಯ, ಚಾಮರಾಜ ಗೆದ್ದಿರೋದು ಸತ್ಯ, ಚಾಮರಾಜನಗರ ಗೆದ್ದಿರೋದು ಸತ್ಯ. ಹಾಗೆಯೇ 1 ಸೀಟ್ನಿಂದ 9 ಸೀಟ್ ಗೆದ್ದಿದ್ದೀವಿ. ಆಮೇಲೆ ವೋಟ್ ಪರ್ಸೆಂಟೇಜ್ ಇದೆಯಲ್ಲ, ನಾವು 13% ಹೆಚ್ಚಾಗಿ ತಗೊಂಡಿದ್ದೀವಿ. ಅದರಿಂದ ಹಾಗಂತೇಳಿ ನಾವು ಬೆಂತಟ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಸೊ ನಮ್ಮ ಪರ್ಫಾರ್ಮೆನ್ಸು ಕಳೆದ ಬಾರಿಗಿಂತ ಚೆನ್ನಾಗಿದೆ.
ಆದರೆ ನಮ್ಮ ನಿರೀಕ್ಷೆ ರೀತಿಯಲ್ಲಿ ಆಗಿಲ್ಲ. ಕಾರಣ ಆಯ್ತು ಅಂತ ಆ? ಏನು ಕಾರಣ ಆಯ್ತು ಅಂತ ಕಾರಣ ನಿನಗೆ ಹೇಳಲ್ಲ, ನಾನು ನಮ್ಮ ಪಾರ್ಟಿನಲ್ಲಿ ಹೇಳ್ತೀನಿ. ನಿನಗೆಲ್ಲ ಹೇಳಲ್ಲ, ಪಾರ್ಟಿನಲ್ಲಿ ಹೇಳ್ತೀನಿ ನಾನು. ಮೀಡಿಯಾದವ್ರ ಮುಂದೆ ಎಲ್ಲ ಚರ್ಚೆ ಮಾಡಲ್ಲ ನಾನು. ಸರ್, ಈಗ ಗ್ಯಾರಂಟಿ ವಿಚಾರದಲ್ಲಿ ಏನೋ ಬದಲಾವಣೆ ಆಗುವ ಥರದಲ್ಲಿ ಏನಾದರೂ ಇದೆಯಾ? ಗ್ಯಾರಂಟಿ 5 ಗ್ಯಾರಂಟಿ ವಿಚಾರ, ಯಾವುದು 5 ಗ್ಯಾರಂಟಿ, ಯಾಕಂದ್ರೆ ಕೆಲವರು ಅದು ಮರುಪರಿಶೀಲಿಸಿ ಅಂತ ಹೇಳ್ತಾರೆ. ನಿಮ್ಮ ಪಾರ್ಟಿಯವರು ಯಾರು ಹೇಳಿದ್ರು? ಹಾಗಾಗಿ ಯಾರು ಲಕ್ಷ್ಮಣ ಅವರು ಹೇಳಿದ್ರು ಸರ್ 5 ಗ್ಯಾರಂಟಿಗಳು ಕೂಡ ಮುಂದುವರಿತವೆ. ಪರಿಶೀಲನೆ ಆ ಥರದ್ದು ಏನಾದ್ರು ಪುನಃ ಮುಂದುವರಿತವೆ ಅಂತಂದ್ರೆ ಇನ್ನೊಂದು ಕ್ವಶನ್ ಯಾಕೆ ಕೇಳ್ತೀರಿ? 5 ಗ್ಯಾರಂಟಿಗಳು ಕೂಡ ಮುಂದುವರಿತವೆ. ಅದು ಬಡವರ ಪ್ರೋಗ್ರಾಮು, ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ. ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಪ್ರೋಗ್ರಾಮು. ಅದರಿಂದ ಆ ಕಾರ್ಯಕ್ರಮಗಳು, ಬಡವರ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ. ಸರ್, ರಾಜ್ಯದಲ್ಲಿ ಮತ್ತೆ ಮುಂಗಾರಿನ ವೈಫಲ್ಯದ ಲಕ್ಷಣಗಳು ಕಾಣ್ತಾ ಇದೆ ಸರ್. ಮಳೆ ನಿರೀಕ್ಷೆ ಪ್ರಮಾಣವಾಗಿ ಬರ್ತಾ ಇಲ್ಲ. ನೋಡೋಣ, ಇನ್ನೂ ಇದೆಯಲ್ಲ, ಈ ತಿಂಗಳು ಇನ್ನೂ 10 ದಿನ ಇದೆಯಲ್ಲ. ಮೋಡ ಬಿತ್ತನೆ ಮಾಡಬೇಕಾದ್ರೆ ಮೋಡ ಇರಬೇಕು. ಮೋಡ ಬಿತ್ತನೆ ಅಂದ್ರೇನು? ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು? ನಿನ್ಗೆ ಅರ್ಥ ಮಾಡ್ಕೊಳ್ಳೆಯ. ಮೋಡ ಬಿತ್ತನೆ ಅಂತಂದರೆ ಮೋಡ ಇದ್ದರೆ ಬಿತ್ತನೆ ಮಾಡೋದು. ಮೋಡನೇ ಇಲ್ಲದವ್ರು ಬಿತ್ತನೆ ಹೆಂಗೆ ಮಾಡ್ತೀರಿ? ನಾವು ನೋಡೋಣ, ಅದನ್ನು ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ. ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಆನ್ ದಟ್. ಟೆಕ್ನಿಕಲ್ ಪರ್ಸನ್ 7ನೇ ವೇತನ ಆಯೋಗದ ಬಗ್ಗೆ ಬಹಳ ನಿರೀಕ್ಷೆಯಲ್ಲಿದ್ದಾರೆ ಸರ್ಕಾರಿ ನೌಕರರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.